ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ದೀದಿ ದುರಾಡಳಿತದಿಂದ ಬೇಸತ್ತಿದ್ದಂಥ ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತು ಬದಲಾವಣೆಯ ಗಾಳಿ ಬೀಸ್ತಾ ಇರೋದು. ಸುವೇಂದು ಸುನಾಮಿ ಥರ ಸ್ಪೀಡ್ ಆಗಿಬಿಟ್ಟಿದ್ದಾರೆ ಅಂತ ವಿಪರೀತ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಅವರು ಅಲ್ಲಲ್ಲಿ ತೆಗೆದುಕೊಳ್ತಾ ಇರ್ತಕ್ಕಂಥ ಕ್ರಮಗಳ ಬಗ್ಗೆ 15 ವರ್ಷಗಳಿಂದ ತೃಣಮೂಲ ಕಾಂಗ್ರೆಸ್ನ ದಬ್ಬಾಳಿಕೆಯಿಂದ ಹೊರಬಂದಿರತಕ್ಕಂಥ ಬಂಗಾಳದಲ್ಲಿ ಹೊಸ ಪರ್ವ ಶುರುವಾಗಿರೋದು. ಇತ್ತ ಅಧಿಕಾರವನ್ನು ಕಳೆದುಕೊಂಡಂಥ ದೀದಿ ಬೀದಿ ಹೋರಾಟವನ್ನು ಮಾಡ್ತಾ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ಕರಿಕೋಟನ್ನು ಧರಿಸಿ ತಾನೇ ವಕೀಲಿಕೆ ಮಾಡಿದ್ರೂ ಕೂಡ ತನ್ನ ಹಕ್ಕುಗಳಿಗಾಗಿ ನ್ಯಾಯ ಕಂಡುಕೊಳ್ಳೋದೆಷ್ಟು ತಡವಾಗ್ತಾ ಇದೆ ಅನ್ನೋದು ಅವರ ಅರಿವಿಗೂ ಕೂಡ ಬಂದಿದೆ. ಸುವೇಂದು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಏನೆಲ್ಲ ಹೈಡ್ರಾಮಾ ನಡೀತಾ ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು. ನೋಡಿ, ನಮ್ಮ 160 TMC ಕಚೇರಿಗಳನ್ನು ಕೂಡ ಬಿಟ್ಟಿಲ್ಲ. ಮನೆ ಮನೆಗೆ ನುಗ್ಗಿ ಬುಲ್ಡೋಜರ್ಗಳನ್ನು ಹತ್ತಿಸ್ತಾ ಇದ್ದಾರೆ. ಇದೇನು ಉತ್ತರ ಪ್ರದೇಶ ಅಲ್ಲ, ಯೋಗಿ ಮಾಡೆಲ್ ರೀತಿ ನೀವು ಬುಲ್ಡೋಜರ್ ದಬ್ಬಾಳಿಕೆನ ಯಾಕೆ ಮಾಡ್ತಾ ಇದ್ದೀರಿ ಅಂತ ಅವರು ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ದಂಡಿಯಾಗಿ ತಮ್ಮದೇ ಆದಂಥ ವಕೀಲರನ್ನು ಕರೆದುಕೊಂಡು ಹೋಗಿ ಅವರೇ ವಕೀಲಗಿರಿ ಮಾಡಿದ್ದು. ಒಂದಿಷ್ಟು ಆಶ್ವಾಸನೆ ಏನೋ ಕೊಡ್ತು ಕೋರ್ಟ್, ಓಕೆ ನೋಡೋಣ ಅಂತ ಹೇಳಿ. ಆದರೆ ಇವತ್ತು ಲೇಟೆಸ್ಟ್ ಅಪ್ಡೇಟ್ಸ್ಗಳು ಸಿಗ್ತಾ ಇರೋದು ಕಸಾಯಿ ಖಾನೆಗೆ ಸಂಬಂಧಪಟ್ಟ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ, ಬಂಗಾಳದಲ್ಲಿ ಬಿರುಗಾಳಿಯ ಗಾಳಿ ಬೀಸ್ತಾ ಇರೋದು ಯಾವ ರೀತಿಯಾಗಿದೆ ಅನ್ನೋದನ್ನು ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ನೋಡಿ, ಇದೀಗ ಸುವೇಂದು ಅಧಿಕಾರಿ ಕಣ್ಣಿಟ್ಟಿರೋದು ನೇರವಾಗಿ ಕಸಾಯಿ ಖಾನೆಗಳ ಮೇಲೆ. ಬಂಗಾಳದಲ್ಲಿ ಕೆಲವೊಂದು ನೀತಿಗಳು ಬದಲಾವಣೆ ಆಗ್ತಾ ಇದ್ದಾವೆ. ಸುವೇಂದು ಅಧಿಕಾರಿ ಅವರ ಸರ್ಕಾರವು ಮಹತ್ವದ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇದೆ. ಕಸಾಯಿ ಖಾನೆಗಳನ್ನೆಲ್ಲವನ್ನೂ ಕೂಡ ಮುಚ್ತೀನಿ ಅಂತ ಹೇಳಲಾಗ್ತಾ ಇರೋದು. ಗೋ ಹತ್ಯೆ, ವಿಶೇಷವಾಗಿ ಪರವಾನಗಿ ಇಲ್ಲದಂಥ ಲೈಸೆನ್ಸ್ ಇಲ್ಲದಂಥ ಕಸಾಯಿ ಖಾನೆಗಳು ಅಥವಾ ಲೈಸೆನ್ಸ್ ಇಲ್ಲದೆ ದೊಡ್ಡ ಪ್ರಾಣಿಗಳನ್ನು ಒದಿಸ್ತಾ ಇರ್ತಕ್ಕಂಥ ಕಸಾಯಿ ಖಾನೆಗಳನ್ನು ಮುಲಾಜಿಲ್ಲದೆ ನಿಷೇಧ ಮಾಡಬೇಕು, ಅವುಗಳನ್ನು ಮುಚ್ಚಬೇಕು, ಅವ್ರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನು ಒಂದು ಆದೇಶವನ್ನು ಹೊರಡಿಸಿರೋದು. ಇದೆಲ್ಲದರ ಬಗ್ಗೆ ವಿವರವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡೋಣ. ನೋಡಿ, ಭಾರತೀಯ ಜನತಾ ಪಕ್ಷ ನೇತೃತ್ವದ ಪಶ್ಚಿಮ ಬಂಗಾಳ ಸರ್ಕಾರ 1950 ಬಂಗಾಳದಲ್ಲಿದ್ದಂಥ ಕಾನೂನು ಮತ್ತು 2018 ಕಲ್ಕತ್ತಾ ಹೈಕೋರ್ಟ್ ಕಾನೂನನ್ನು ಮೆನ್ಷನ್ ಮಾಡಿ ಕಡ್ಡಾಯವಾಗಿ ನೀವು ಫಿಟ್ನೆಸ್ ಪ್ರಮಾಣಪತ್ರವನ್ನು ಹೊಂದಿರಲೇಬೇಕು, ಫಿಟ್ನೆಸ್ ಸರ್ಟಿಫಿಕೇಟ್ ಇರಲೇಬೇಕು ಕಸಾಯಿ ಖಾನೆಗಳಿಗೆ ಅಂತ. ಏನು ಹೇಳುತ್ತೆ ಹಾಗಾದರೆ ಅಂತ, ಯಾವುದೇ ದನ ಆಗಿರ್ಬೋದು ಅಥವಾ ಎಮ್ಮೆಗಳ ಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತೀವಿ, ಅದು ಕೂಡ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೇ ಇದ್ದರೆ ಅಂತ. ಹಾಗಾದರೆ ಏನು ಫಿಟ್ನೆಸ್ ಸರ್ಟಿಫಿಕೇಟ್ ಏನು ಹೇಳುತ್ತೆ, ಯಾವ ಕಸಾಯಿ ಖಾನೆಗಳಲ್ಲಿ ಇದಕ್ಕೆ ಅವಕಾಶ ಕೊಡಲಾಗುತ್ತೆ, ಜೊತೆಗೆ ಯಾವ ಹಸು ದನ ಎಮ್ಮೆಗಳು ಅವರು ಬಳಕೆ ಮಾಡಬಹುದು ಅನ್ನೋ ಥರದ ವಿಷಯದಲ್ಲಿ ಇದೊಂದು ಧಾರ್ಮಿಕ ಸೆನ್ಸಿಬಲ್ ವಿಷಯ. ಇದು ಅದನ್ನು ನಾವು ಸೆನ್ಸಿಬಲ್ಲಾಗಿ ನೋಡ್ತಾ ಹೋಗೋಣ. ನೋಡಿ, ಯಾರೆಲ್ಲ ಅಂದರೆ ಈಗ ಕಸಾಯಿ ಖಾನೆಗಳ ಫಿಟ್ನೆಸ್ ಸರ್ಟಿಫಿಕೇಟ್ನ ಯಾರು ಚೆಕ್ ಮಾಡಬೇಕಾಗತ್ತೆ ಅಂತ, ಯಾವುದೇ ಪುರಸಭೆಯ ಅಧ್ಯಕ್ಷರಿರಲಿ, ಗ್ರಾಮ ಪಂಚಾಯಿತಿಯ ಸಮಿತಿಯ ಅಧ್ಯಕ್ಷರಿರಲಿ, ಜೊತೆಗೆ ಸರ್ಕಾರಿ ಪಶುವೈದ್ಯ ಅಧಿಕಾರಿಯೊಂದಿಗೆ ಜಂಟಿಯಾಗಿ ಆ ಕಸಾಯಿ ಖಾನೆಗಳಲ್ಲಿ ಯಾವುದೇ ಪ್ರಾಣಿ ಆಗಿರ್ಬೋದು, 14 ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ಪ್ರಾಣಿ ಅದು ಕೆಲಸ ಮಾಡಲಿಕ್ಕೆ ಸಮರ್ಥವಾಗಿದೆಯಾ ಅಥವಾ ಸಂತಾನೋತ್ಪತ್ತಿ ಉದ್ದೇಶಗಳಿಗೆ ಅದು ಅರ್ಹವಾಗಿದೆಯಾ, ಅದಕ್ಕೆ ವೃದ್ಧಾಪ್ಯ ವಯಸ್ಸಾಗಿದೆಯಾ, ಗಾಯಗಳಾಗಿದೆಯಾ, ವಿರೂಪಗೊಂಡಿದೆಯಾ, ಅಥವಾ ಯಾವುದೇ ಇತರ ಗುಣಪಡಿಸಲಾಗದಂಥ ಕಾಯಿಲೆಗಳಿಂದ ಶಾಶ್ವತವಾಗಿ ಬಳಲ್ತಾ ಅಂಗವಿಕಲವಾಗಿದೆಯಾ, ಅದೆಲ್ಲವನ್ನೂ ಕೂಡ ಲಿಖಿತವಾಗಿ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ನಲ್ಲಿ ಮೆನ್ಷನ್ ಮಾಡಿದ ಮೇಲೆ ಅದಕ್ಕೆ ವಿತ್ ಸೀಲ್ಡ್ ಇರಬೇಕು. ಸರ್ಕಾರವು ಸಾರ್ವಜನಿಕ ಕಸಾಯಿ ಖಾನೆಗಳನ್ನು ಅವರಿಗೆ ಅವಕಾಶ ಮಾಡಿಕೊಡುತ್ತೆ. ಇಲ್ಲದೇ ಇದ್ದರೆ ಅವರ ವಿರುದ್ಧವಾಗಿ ತನಿಖೆ ಕೂಡ ಮಾಡಬೇಕಾಗತ್ತೆ. 6 ತಿಂಗಳು ಜೈಲು ಶಿಕ್ಷೆ, 1000 ರೂಪಾಯಿ ದಂಡ, ಇವೆರಡಕ್ಕೂ ಕೂಡ ಕಾರಣ ಆಗಬಹುದು. ಫಿಟ್ನೆಸ್ ಪ್ರಮಾಣಪತ್ರವನ್ನು ನೀಡಲಿಕ್ಕೆ ನಿರಾಕರಿಸಿದ್ರೆ ಪ್ರಮಾಣಪತ್ರವನ್ನು ತಿರಸ್ಕರಿಸಿದ ಕುರಿತಾಗಿ 15 ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜೊತೆಗೆ ಅಲ್ಲಿರ್ತಕ್ಕಂಥ ಪಶುವೈದ್ಯರು, ಪುರಸಭೆಯ ಅಧ್ಯಕ್ಷರು ಮೇಲ್ಮನವಿಯನ್ನು ಸಲ್ಲಿಸಬಹುದು. ಅಂಥವ್ರ ವಿರುದ್ಧವಾಗಿ ನಾವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ. ಪಶ್ಚಿಮ ಬಂಗಾಳದಲ್ಲಿ ನಾನು ಸುಮ್ಮನೆ ಹೇಳಲಿಲ್ಲ, ಸುವೇಂದು ಸುನಾಮಿ ಅನ್ನೋದು ಅಪ್ಪಳಿಸಿದ ಮೇಲೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅಂತ. ಯಾರೆಲ್ಲ ಅಲ್ಲಿನ ಸರ್ಕಾರಿ ಆಸ್ತಿಗಳನ್ನು ಆಕ್ರಮಣ ಮಾಡ್ಕೊಂಡಿದ್ರು ಆ ಗುಂಡಾಗಳನ್ನು ಜನರೇ ಒದ್ದೋಡಿಸ್ತಾ ಇದ್ದಾರೆ. ನಿಮಗೆ ದೇವಸ್ಥಾನಗಳನ್ನು, ಶಾಲಾ ಕಟ್ಟಡಗಳನ್ನು ಅವೆಲ್ಲರೂ ಕೂಡ ಪಾರ್ಟಿ ಕಚೇರಿಗಳನ್ನು ಮಾಡ್ಕೊಂಡಿದ್ರು. ಇವತ್ತು ಅದೇ TMC ಗುಂಡಾಗಳಿಗೆ ಜನರೇ ಒದೆ ಕೊಟ್ಟು ಓಡಿಸ್ತಾ ಇದ್ದಾರೆ. ನಿಮಗೆ ಖಾಸಗಿ ಟೋಲ್ ಗೇಟ್ಗಳು ಹೇಗೆ ಕೆಟ್ಟದಾಗಿ ವರ್ತಿಸ್ತಾ ಇದ್ವು, ಗ್ರಾಮೀಣ ಮಟ್ಟದಲ್ಲಿ ದುಡ್ಡು ವಸೂಲಿ ಮಾಡ್ತಾಯಿದ್ವು, TMC ಬಾವುಟವನ್ನು ಹಿಡ್ಕೊಂಡು ದಾದಾಗಿರಿ ಮಾಡ್ತಾಯಿದ್ರು, ಪೊಲೀಸರನ್ನೇ ತೋರಿಸಿ ಜನಸಾಮಾನ್ಯರಿಗೆ ಸಾರ್ವಜನಿಕರಿಗೆ ಹೆದರಿಸ್ತಾಯಿದ್ರು. ಅವ್ರ ವಿರುದ್ಧವಾಗಿ ಇವತ್ತು ಜನರೇ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಮಹಿಳೆಯರ ಮೇಲೆ ದೌರ್ಜನ್ಯ ಇತ್ತಲ್ಲಿ, ಅವರೆಲ್ಲರಿಗೂ ಕೂಡ ಇವತ್ತು ತಲೆಗೆ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಜೊತೆಗೆ ಅವರೆಲ್ಲರಿಗೂ ಕೂಡ ಯಾರೆಲ್ಲ ದೌರ್ಜನ್ಯ ಮಾಡ್ತಾಯಿದ್ರು ಅವ್ರಿಗೆ ಒದೆ ಬೀಳ್ತಾ ಇದೆ. ಕಾರ್ಯಕರ್ತರು TMC ಕಾರ್ಯಕರ್ತರು ಮೂಲೆ ಗುಂಪಾಗ್ತಾ ಇದ್ದಾರೆ.
ಊರು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ನಮಗೆ ಅಧಿಕಾರ ಇಲ್ಲ ಅಂತ ಬೇರೆ ಕಡೆ ನೆಲೆ ನಿಲ್ತಾ ಇದ್ದಾರೆ. TMC ಕಾರ್ಯಕರ್ತ ಗುರುತಿಸ್ಕೊಂಡಿದ್ದಂಥವ್ರು ಈಗ ಮುಚ್ಕೊಂಡು ತಮ್ಮ ದುಡಿಮೆಯತ್ತ ಮುಖ ಮಾಡ್ತಾ ಇದ್ದಾರೆ. ಪೊಲೀಸ್ನವರು ಸಹಿತ ಇವತ್ತು ಮಾಜಿ ಬಾಸ್ಗಳು ಅಂತ ಹೇಳಿ ನಾವು TMC ಅಧಿಕಾರದಲ್ಲಿದ್ದಾಗ ನಾವೇ ಎಲ್ಲರೂ ಕೂಡ ಬಾಸ್ ಅಂತ ಹೇಳ್ಕೊಳ್ತಾ ಇದ್ದರು. ಉಸಿರಾಡೋದು ಕೂಡ ಕಷ್ಟ ಆಗಿಬಿಟ್ಟಿದೆ. ತುಂಬ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇತ್ತೀಚೆಗೆ ನಿಮಗೆ ವಕೀಲಗಿರಿ ಮಾಡಿದಂಥ ಮಮತಾ ಬ್ಯಾನರ್ಜಿ ಅವರು ನಿಮಗೆ ಹೈಕೋರ್ಟ್ನಲ್ಲಿ ಕಾಣಿಸ್ಕೊಂಡಿದ್ದು. ಹೌದಾ, ಅವರು ನಿಜಕ್ಕೂ ಕೂಡ ಬಾರ್ ಕೌನ್ಸಿಲಲ್ಲಿ ಅವ್ರ ಮೆಂಬರ್ಶಿಪ್ ಇದೆಯಾ, ಅವರು ವಕೀಲಗಿರಿ ಮಾಡ್ಬೋದಾ, ಅವ್ರು LLB ಮಾಡಿದಾರಾ, ಈ ಥರದ್ದೊಂದು ಚರ್ಚೆಗಳು ಆಯಿತು. ಆದರೆ ಬಾರ್ ಕೌನ್ಸಿಲಲ್ಲಿ ಮೆಂಬರ್ಶಿಪ್ ಇಲ್ಲದೆ ಅಂದರೆ ಸನ್ನದಿಲ್ಲದೆ ವಕೀಲರ ದಿರಿಸನ್ನು ಧರಿಸಿ ಯಾರೂ ಕೂಡ ಕೋರ್ಟ್ಗೆ ಹೋಗೋ ಹಾಗಿಲ್ಲ. ಯಾವುದೇ ಪ್ರಕರಣದಲ್ಲೂ ಕೂಡ ಅರ್ಜಿದಾರರ ಪರವಾಗಿ ಖುದ್ದು ವಾದ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅವರಿಗೆ ಆ ಥರದ ಪರ್ಮಿಷನ್ ಇದ್ದರೆ ಅಂದರೆ ಬಾರ್ ಕೌನ್ಸಿಲ್ನ ಮೆಂಬರ್ಶಿಪ್ ಇದ್ದರೆ ಅಂದರೆ ಕೌನ್ಸಿಲ್ ಆಗಿ ಅಂದರೆ ವಕೀಲರಾಗಿ ಅವ್ರು ವಾದ ಮಾಡ್ಬೋದು ಅಥವಾ ಕಾನೂನು ಪದವಿಯನ್ನು ಅವ್ರು ಪಡೆದಿರಬೇಕು. ಜೊತೆಗೆ ವಕೀಲರಾಗಿ ನೋಂದಾಯಿಸಲ್ಪಟ್ಟಿರಬೇಕು ಅವರು. ಮಮತಾ ಅವರು ಯಾವ ಬಾರ್ನಲ್ಲಿ ನೋಂದಾಯಿಸ್ಕೊಂಡಿದ್ದಾರೆ, ಯಾವ ಬಾರ್ ಕೌನ್ಸಿಲ್ನಲ್ಲಿ ಅವ್ರ ಮೆಂಬರ್ಶಿಪ್ ಇದೆ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೆಲ್ಲದಕ್ಕೂ ಕೂಡ ಅವಕಾಶ ಇದೆಯಾ ಅಂತ. ಬಟ್ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ಆಟೋಮೆಟಿಕ್ಕಾಗಿ ಯಾವಾಗ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಅದು ಅಮಾನತುಗೊಂಡಿತ್ತು. ಅಂದರೆ ಪ್ರಾಕ್ಟೀಸ್ ಮಾಡದೆ ನಿಮ್ಮನ್ನು ಹೇಗೆ ಲಾಯರ್ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ, ಮತ್ತು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ಆಟೋಮೆಟಿಕ್ಕಾಗಿ ಅವರು ಬಾರ್ ಕೌನ್ಸಿಲ್ನ ಒಂದು ಮೆಂಬರ್ಶಿಪ್ ಏನಾಗುತ್ತೆ ಅದು ಕ್ಯಾನ್ಸಲ್ ಆಗುತ್ತೆ. ಈಗ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿದಿದ್ದಾರೆ. ಅಲ್ಲಿ BJP ಅಧಿಕಾರಕ್ಕೆ ಬಂದಿದೆ. ಸುವೇಂದು ಅವರು CM ಆಗಿದ್ದಾರೆ. ಈಗ ಯಾವುದೇ ಅಧಿಕಾರವೂ ಕೂಡ ಮಮತಾ ಬ್ಯಾನರ್ಜಿ ಅವ್ರಿಗಿಲ್ಲ. ಈಗ ಏನು ಮಾಡಬೇಕಾಗಿತ್ತು, ಅವರು ಬಾರ್ ಕೌನ್ಸಿಲ್ಗೆ ಮತ್ತೆ ಅರ್ಜಿಯನ್ನು ಸಲ್ಲಿಸಿ ಆ ವಕೀಲರ ಸನ್ನದ್ದನ್ನು ಆ್ಯಕ್ಟಿವ್ ಮಾಡ್ಕೊಳ್ಬೇಕಾಗಿತ್ತು. ಆ ಮೆಂಬರ್ಶಿಪ್ನ ಮತ್ತೆ ರಿನವಲ್ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಯಾಕೆ ಮಾಡ್ಕೊಂಡಿಲ್ಲ, ಇಷ್ಟೆಲ್ಲ ಮಾಡ್ಕೊಳ್ಳದೇ ಇದ್ದರು ಅವರು, ಅದು ಹೇಗೆ ಅವರು ಹೋಗಿ ವಾದವನ್ನು ಮಂಡಿಸಿದರು ಇತ್ತೀಚೆಗೆ ಅಂತ ಅದನ್ನು ಕೋರ್ಟ್ ಗಮನಕ್ಕೂ ಕೂಡ ತರಲಾಗಿದೆ. ಕೋರ್ಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಕೂಡ ತರಿಸ್ಕೊಳ್ಳಿಕ್ಕೆ ಆದೇಶವನ್ನು ಕೂಡ ಕೊಟ್ಟಿದೆ. ಇದಿಷ್ಟು ಮಮತಾ ಬ್ಯಾನರ್ಜಿ ಅವರು ನಗೆಪಾಟ್ಲಿಗೆ ಈಡಾಗ್ತಾ ಇರೋದು ಇತ್ತೀಚಿನ ದಿನಮಾನಗಳಲ್ಲಿ. ಇನ್ನು ಆಗಸ್ಟ್ 9, 2024 ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದಂಥ ಘಟನೆ. ನಾನು ಹೇಗೆ ರೆವಲ್ಯೂಷನ್ಸ್ಗಳು ಬದಲಾಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಬರ್ತೀನಿ ನೋಡಿ. ಕಾಲಚಕ್ರ ತಿರುಗಿದ ಹಾಗೆ ಅವರ ಅಧಿಕಾರದ ಪವರ್ ಚೇಂಜ್ ಆದಾಗ ಹೇಗೆ ಮಾಡಬಹುದು, ಹೇಗೆ ಅದನ್ನು ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ನಾನು. ಇದೇ ಪಶ್ಚಿಮ ಬಂಗಾಳ ಸರ್ಕಾರ ಹಿರಿಯ IPS ಅಧಿಕಾರಿಗಳನ್ನು ಇವತ್ತು ಸುವೇಂದು ಅಧಿಕಾರಿ ಅವರು, ವಿನೀತ್ ಗೋಯಲ್, ಅಭಿಷೇಕ್ ಗುಪ್ತಾ ಮತ್ತು ಇಂದಿರಾ ಮುಖರ್ಜಿ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಯಾಕೆಂದರೆ ಈ 3 ಅಧಿಕಾರಿಗಳ ವಿರುದ್ಧ ಗಂಭೀರವಾದಂಥ ಆರೋಪಗಳು ಬಂದಿದ್ವು. ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ಘಟನೆ. ಒಬ್ಬ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಂಥ ಒಬ್ಬ ವಿದ್ಯಾರ್ಥಿನಿ ಮೇಲೆ ಕಡು ಪಾಪಿ ಪರಮನೀಚ ತನ್ನ ದೇಹದ ಕಾಮತೃಷ್ಯನ್ನು ತೀರಿಸ್ಕೊಳ್ಳಿಕ್ಕೆ ಮುಂದಾಗಿದ್ದಂಥದ್ದು. ಅವತ್ತು ಅವರ ವಿರುದ್ಧವಾಗಿ ನಿಂತಿದ್ದಂಥ ಪೊಲೀಸ್ ಅಧಿಕಾರಿಗಳು ಬಹಳ ದೊಡ್ಡ ಮಟ್ಟಿಗಿನ ಪ್ರತಿಭಟನೆ ನಡೆದ ಮೇಲೆ ಇವ್ರನ್ನ ಇನ್ನೊಂದೆಡೆ ವರ್ಗಾವಣೆ ಮಾಡಲಾಯ್ತು ಅಷ್ಟೇ. ಬಟ್ ಇವತ್ತು ಇದೇ IPS ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಮತ್ತು ಇವ್ರ ವಿರುದ್ಧವಾಗಿ ಇನ್ವೆಸ್ಟಿಗೇಷನ್ ಕೂಡ ಆಗಬೇಕು. 3 ಅಧಿಕಾರಿಗಳ ವಿರುದ್ಧವಾಗಿ ಇಲಾಖೆ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. CID ತನಿಖೆ ನಡೀತಾ ಇದೆ. ಮತ್ತು ಇವರು ಯಾರೆಲ್ಲರೂ ಕೂಡ ಈ 3 IPS ಅಧಿಕಾರಿಗಳು ಯಾವ ಕೈದಿಗಳ ಜೊತೆಗೆ ಅಸ್ತಿತ್ವದಲ್ಲಿ ಕಾಂಟ್ಯಾಕ್ಟ್ನಲ್ಲಿದ್ದಾರೋ ಅದೆಲ್ಲವನ್ನು ಕೂಡ ಕಟ್ಟು ಮಾಡಿಕೊಳ್ಬೇಕು ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲದೇ ಇದ್ದರೆ ದೊಡ್ಡ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ ಅನ್ನೋ ರೀತಿಯಾಗಿ ಒಂದು ಆದೇಶವನ್ನು ಹೊರಡಿಸಲಾಗಿರೋದು. ಜೊತೆಗೆ ಇದೇ ಆರ್ಜಿಕರ್ ಕಾಲೇಜಿನ ವಿದ್ಯಾರ್ಥಿನಿಗೆ ಸಂಬಂಧಪಟ್ಟ ಹಾಗೆ ಈ 3 ಜನ IPS ಅಧಿಕಾರಿಗಳು ಆರಂಭದಲ್ಲಿ ಈ ತನಿಖೆಯನ್ನು ಭಾರಿ ಕೆಟ್ಟದಾಗಿ ನಿರ್ವಹಣೆ ಮಾಡಿದ್ರಂತೆ, ಬೇಕಂತಲೇ. ಅಂದರೆ ಮಮತಾ ಬ್ಯಾನರ್ಜಿಯವ್ರಿಗೆ ಸಪೋರ್ಟ್ ಮಾಡೋ ರೀತಿಯಾಗಿ. ಅವ್ರ ತಾಯಿ ಹೇಳ್ತಾ ಇದ್ರು, ಇವತ್ತು ಸಂತ್ರಸ್ತೆ ತಾಯಿ, ಇವತ್ತು ಸುವೇಂದು ಅಧಿಕಾರಿ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ಸದ್ಯ ಇದೊಂದು ಹೊಸ ಉದಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಅವತ್ತು ನಮ್ಮ ಬಾಯಿ ಮುಚ್ಕೊಳ್ಳಿಕ್ಕೆ ಹಣದ ಆಫರ್ ಕೊಡ್ಲಿಕ್ಕೆ ಬಂದರು. ಬಾಯಿ ತೆರೆದ್ರೆ ನಿಮ್ಮ ಮಗಳಿಗೆ ನ್ಯಾಯ ಸಿಗೋದಿಲ್ಲ ಅಂದರು, ಬೆದರಿಕೆ ಹಾಕಿದ್ರು. ನಾವು ಮೌನವಾಗಿದ್ವಿ. TMC ಜನರು ಯಾರು ಕೂಡ ನಮ್ಮೊಂದಿಗೆ ಮಾತನಾಡಲಿಕ್ಕೂ ಕೂಡ ಬರದಂತೆ ನಮ್ಮ ಮನೆಗೆ ಕಾವಲು ಕಾಯ್ತಾ ಇದ್ರು ಅವರೆಲ್ಲರೂ ಕೂಡ. ಬೇರೆ ಯಾರೋ BJP ಅವರಾಗಿರ್ಬೋದು, ಬೇರೆ ಯಾರೋ ಸಪೋರ್ಟ್ ಮಾಡ್ತೀವಿ ಅಂತ ಬಂದರೆ TMC ನಾಯಕರೇ ಅವತ್ತು ಪೊಲೀಸ್ನವರು ಸಹಿತ ಹೊರಗೆ ಕಾವಲು ಕಾತ್ಕೊಳ್ತಾ ನಿಂತ್ಕೊಳ್ತಾ ಇದ್ದರು. 4 ದಿನಗಳ ನಂತರ ನಾವು ನ್ಯಾಯ ಪಡೀಲಿಕ್ಕೆ ಮಾತ್ರ ಮಾತನಾಡಿದ್ವಿ ಅಂತ. ಇವತ್ತು ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ಒಂದು ಬದಲಾವಣೆ ಸಿಗುತ್ತೆ ಅನ್ನೋದು. ಇನ್ನು ಮಧ್ಯರಾತ್ರಿ ಯಾವುದೇ ಸೂಚನೆಯನ್ನು ಕೂಡ ಕೊಡದೆ ಮತ್ತೆ ಬುಲ್ಡೋಜರ್ ಸೌಂಡ್ ಮಾಡ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ. ನೋಡಿ, ಹೌರಾ ರೈಲು ನಿಲ್ದಾಣ ಯಾರೆಲ್ಲ ನೋಡಿದಿರೋ ಗೊತ್ತಾಗ್ಬಿಡುತ್ತೆ ನಿಮಗೆ. ಈ ಮಟ್ಟಿಗೆ ಒಂದು ರೈಲ್ವೆ ಸ್ಟೇಷನ್ ಇರುತ್ತಾ ಅಂತ ನೀಟ್ನೆಸ್ ವಿಚಾರದಲ್ಲಾಗಿರ್ಬೋದು, ಬೇರೆ ಅಕ್ರಮ ಕಟ್ಟಡಗಳ ನಿರ್ಮಾಣದ ವಿಚಾರದಲ್ಲೂ ಆಗಿರ್ಬೋದು. ಇವತ್ತು ಬುಲ್ಡೋಜರ್ ಹತ್ತಿಸ್ತಾ ಇರೋದು ಸುವೇಂದು ಅಧಿಕಾರಿ ಹೌರಾ ರೈಲು ನಿಲ್ದಾಣದ ಹೊರಗೆ ಮಧ್ಯರಾತ್ರಿಯ ನಂತರ
ಒಂದು ಬೃಹತ್ ಕಾರ್ಯಾಚರಣೆ ನಡೆದಿದೆ. ಗಂಗಾ ಘಾಟ್ನಿಂದ ಅಲ್ಲಿರ್ತಕ್ಕಂಥ ತಾತ್ಕಾಲಿಕ ಅಂಗಡಿಗಳು ಮತ್ತು ಯಾವೆಲ್ಲ ಅಕ್ರಮ ಕಟ್ಕೊಂಡಿರ್ತಕ್ಕಂಥ ಬಿಲ್ಡಿಂಗ್ಸ್ಗಳು ಬುಲ್ಡೋಜರ್ ಮುಖಾಂತರವಾಗಿ ಕೆಡವಿರೋದು. ಅದು ಕೂಡ ನಿಮಗೆ ರೈಲ್ವೆ ಪೊಲೀಸ್ನವರಿದ್ದರು, ಜೊತೆಗೆ RPF ಇತ್ತಲ್ಲಿ, ರೈಲ್ವೆ ರಕ್ಷಣಾ ಪಡೆ, ಹೌರಾನಗರದ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಭಾರೀ ಭದ್ರತೆಯನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಬ್ಯಾರಿಕೇಡ್ ವಿಚಾರದಲ್ಲಾಗಿರ್ಬೋದು, ಎಲ್ಲವೂ ಕೂಡ ಒಟ್ಟಾರೆಯಾಗಿ ಬುಲ್ಡೋಜರ್ಗಳು ಬಂದವು, ಮಣ್ಣು ತೆಗೆಯೋ ಯಂತ್ರಗಳನ್ನು ಬಳಸಿದ್ರು, ಮುಲಾಜಿದ್ದು ಎಲ್ಲ ಧ್ವಂಸ ಮಾಡಿ ಬಿಸಾಕ್ಬಿಟ್ರು. ಪಾದಾಚಾರಿ ಮಾರ್ಗಗಳು ಮತ್ತು ಸಾರ್ವಜನಿಕ ಸ್ಥಳಗಳನ್ನೇ ಆಕ್ರಮಿಸಿಕೊಂಡಿದ್ದಂಥ ಅಂಗಡಿಗಳು. ನೋಡಿ, ಬದಲಾವಣೆಯ ಪರ್ವ ಅಂದರೆ ಇದಕ್ಕೆ ನಾನು ಹೇಳ್ತಾ ಇರೋದು. ಆರಂಭದಲ್ಲಿ ಆ ದೃಶ್ಯಗಳನ್ನು ನೋಡಿದ್ರೆ ತುಂಬ ಪೊಲ್ಯೂಟ್ ಆಗಿದ್ದಂಥ ಏರಿಯಾ ಅದು. ಇವತ್ತು ಅಲ್ಲಿ ಬಿದ್ದಂಥ ಪ್ಲಾಸ್ಟಿಕ್ ವಸ್ತುಗಳು, ಅಹಿತಕರ ವಾತಾವರಣ ಮತ್ತು ಅಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳು, ಗಲೀಜು ಎಲ್ಲವನ್ನು ಕೂಡ ಕ್ಲೀನ್ ಮಾಡಲಿಕ್ಕೆ ಒಂದು ದೊಡ್ಡ ಆದೇಶ. ಆದರೆ ಭಾಳಷ್ಟು ಜನರು ನಮಗೊಂದು ಇನ್ಫಾರ್ಮೇಷನ್ ಕೊಡದೆ ಇಲ್ಲಿಗೆ ಬಂದುಬಿಟ್ರು ಅಂತಲೂ ಕೂಡ ಭಾಳ ಜನ ಹೇಳಿದ್ರು. ನಮಗೆ ಪುನರ್ವಸತಿಯನ್ನು ಕಲ್ಪಿಸ್ಕೊಡಿ, ಇಲ್ಲದೇ ಇದ್ದರೆ ನಾವು ನಮ್ಮ ಪ್ರಾಣವನ್ನೇ ಕಳೆದುಕೊಳ್ಳಿವಿ ಅಂತ ಅಲ್ಲಿ ಬೀದಿ ಬದಿಯ ವ್ಯಾಪಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಓಕೆ, ಆ ಥರದೊಂದು ವ್ಯವಸ್ಥೆಯೂ ಕೂಡ ನಾವು ಮಾಡ್ತೀವಿ ಅನ್ನೋ ಥರದ ಭರವಸೆ ಕೂಡ CM ಕಡೆಯಿಂದ ಬಂದಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇರೋದು. ದಶಕಗಳ ಕಾಲ ಇದೇ ರೀತಿಯಾಗಿ ಇವೆಲ್ಲವೂ ಕೂಡ ಬದಲಾವಣೆ ಆಗಬೇಕಾಗಿದ್ದಂಥ ಬಂಗಾಳ ನೆನೆಗುದಿಗೆ ಬಿದ್ದಿತ್ತು. ಇವತ್ತು ಈ ಥರದೊಂದು ದೊಡ್ಡ ಮಟ್ಟಿಗಿನ ಕಾರ್ಯಾಚರಣೆ ಮುಖಾಂತರ ಕ್ಲೀನ್ ಸಿಟಿ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗತ್ತೆ. ಇನ್ನೇನಾದರೂ ಅಪ್ಡೇಟ್ಸ್ಗಳಿದ್ರೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.